ಫ್ರೆಂಡ್ಸ್ ನಮಸ್ತೆ. ನೇಚರೇ ನಮ್ಮ ಫ್ಯೂಚರು. ನೇಚರ್ನ ನಾವು ಕಾಪಾಡಿದರೆ ನೇಚರ್ ನಮ್ಮನ್ನು ಕಾಪಾಡುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನು ಇಲ್ಲಿ ಸೌತ್ ಕೊರಿಯಾದಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ನಮ್ಮ ದೇಶದಲ್ಲೂ ಕೂಡ ನಾನು ತುಂಬ ಕಡೆ ನೋಡಿದ್ದೀನಿ. ನೇಚರ್ಗೋಸ್ಕರ ತುಂಬ ಕಷ್ಟಪಡ್ತಾರೆ, ನೇಚರ್ನ ಪ್ರಿಸರ್ವ್ ಮಾಡೋಕ್ಕೆ ಕಷ್ಟಪಡ್ತಾರೆ. ಇಲ್ಲಿ ನಾನು 2-3 ಬಿಲ್ಡಿಂಗ್ಗಳನ್ನ ನೋಡಿದೆ. ಸೊ ನಾನು ವರ್ಕ್ ಮಾಡ್ತಿರೋ ಪ್ಲೇಸಲ್ಲಿ. ಸೊ ಈವನ್ ಬಿಲ್ಡಿಂಗಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದರೂ ಕೂಡ ಸೊ ಹೇಗೆ ನೇಚರ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಪ್ರಿಸರ್ವ್ ಮಾಡ್ತಿದ್ದಾರೆ ಅಲಾಂಗ್ ವಿತ್ ದ ಡೆವಲಪ್ಮೆಂಟ್ ಅಂತೇಳಿ ನಾನು ಸಮ್ ವಿಜುವಲ್ಸ್ ಹಾಕಿದ್ದೀನಿ. ಸೊ ನೋಡ್ಕೊಂಬನ್ನಿ. ಸೊ ಅದೇ ಥರ ನಮ್ಮ ದೇಶದಲ್ಲೂ ಕೂಡ ನಾನು ಸುಮಾರು ಕಡೆ ನೋಡಿದ್ದೀನಿ. ಇವನ್ ದೊಡ್ಡ ದೊಡ್ಡ ಮರಗಳು ಬೆಳೆದಿರುತ್ತೆ. ಆ ಜಾಗದಲ್ಲೂ ಕೂಡ ಏನು ಮಾಡ್ತಾರೆ, ಮನೆ ಕಟ್ಟಬೇಕಾದ್ರೆ ಮರಗಳು ಬೆಳೆದಿರೋ ಜಾಗ ಅದನ್ನು ಹಾಗೆ ಬಿಟ್ಟು ಇನ್ನೂ ಉಳಿದಿದ್ರಲ್ಲಿ ಮನೆಗಳನ್ನ ಕಟ್ಟಿರೋದು ಕೂಡ ನಾನು ತುಂಬ ನೋಡಿದ್ದೀನಿ. ಸೊ ಇದರಿಂದ ನಮಗೆ ಅರ್ಥ ಆಗೋದೇನೆಂದರೆ ನೇಚರ್ ಈಸ್ ಎವ್ರಿಥಿಂಗ್, ವಿತೌಟ್ ನೇಚರ್ ನಥಿಂಗ್. ಸೊ ನೇಚರ್ ನಾವು ಸೇವ್ ಮಾಡೋದ್ರಿಂದ ನೇಚರ್ ನಮ್ಮನ್ನು ತುಂಬ ಕಾಯುತ್ತೆ, ಕಾಪಾಡುತ್ತೆ. ನಾವು ತುಂಬ ಕಡೆ ನೋಡಿದ್ದೀವಿ ಕೂಡ ನೇಚರ್ನ ಎದುರಾಕೊಂಡ್ರೆ ಏನೇನೆಲ್ಲ ಪರಿಸ್ಥಿತಿಗಳಾಗಿದೆ, ಎಷ್ಟೆಲ್ಲ ಫ್ಲಡ್ಸ್ ಆಗಿದೆ, ಆ್ಯಂಡ್ ದೆನ್ ಲ್ಯಾಂಡ್ ಸ್ಲೈಡ್ ಆಗಿದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಮುಂದುವರ್ಸ್ಕೊಳ್ತಾ ಹೋದರೆ ನಾವು ವಿತೌಟ್ ನೇಚರ್ ತಲೆಯಲ್ಲಿ ಕೂದಲಿಲ್ಲದೆ ಇರೋವಂಥ ತಲೆ ಆಗಿಬಿಡುತ್ತೆ. ಸೊ ಅದನ್ನ ಬಾಂಡ್ಲಿ ತಲೆ ಅಂತ ಕರಿತೀವಿ. ಅದೇ ಥರ ನೇಚರಲ್ಲಿ ಮರ ಗಿಡಗಳು, ಪರಿಸರ ಚೆನ್ನಾಗಿಲ್ಲ ಅಂತಂದರೆ ಅದು ಕೂಡ ಅದೇ ಥರನೇ ಕಾಣಿಸುತ್ತೆ. ಆ್ಯಂಡ್ ದೆನ್ ತುಂಬ ಬ್ಯಾಡ್ ಸರ್ಕಮ್ಸ್ಟೆನ್ಸಸ್ನ ನಾವು ಎದುರಿಸಬೇಕಾಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.